ಇವತ್ತು ಫೈರ್ ಬ್ರಿಗೇಡ್ ಸ್ಟೇಷನಲ್ಲಿ ನಮ್ಮ ಮೈಸೂರು ಲೇಡೀಸ್ ಸರ್ಕಲ್ 09 ಅಂತ ರೌಂಡ್ ಟೇಬಲ್ ಅಂತ ಇದೆ. ಅದರ ಅಂಡರ್ ಮೈಸೂರು ಲೇಡೀಸ್ ಸರ್ಕಲ್ 09 ಅಂತ ನಮ್ಮ ಲೇಡೀಸ್ದೊಂದು ವಿಂಗ್ ಇದೆ. ಅದರ ಈ ಸರಿನ ಅಧ್ಯಕ್ಷೆ ನಾನು 2023 ಆ್ಯಂಡ್ 24. ಸೊ ಅದರಿಂದ ನಾವೇನು ಅಂದರೆ ಈಗ ಯೂಶ್ವಲಾಗಿ ನಮ್ಮ ಲೇಡೀಸ್ ಸರ್ಕಲ್ ಆಲ್ ಓವರ್ ವರ್ಲ್ಡ್ ಇದೆ. ಇದರಲ್ಲಿ ಎಲ್ಲ ಥರ ಕೆಲಸಗಳನ್ನ ಮಾಡ್ತೀವಿ, ಪ್ರಾಜೆಕ್ಟ್ಸ್ ಮಾಡೋದಿರುತ್ತೆ. ಸೊ ಎಲ್ಲ ಥರ ಮಾಡ್ತೀವಿ. ಇದು ಒನ್ ಆಫ್ ದ ಪ್ರಾಜೆಕ್ಟ್. ಅದರಲ್ಲಿ ನಾವು ಅನಾಥಾಶ್ರಮ, ವೃದ್ಧಾಶ್ರಮ, ಡೆಫೆಂಡಮ್ ಮತ್ತು ಈ ಥರ ಗೌರ್ಮೆಂಟ್ದು ಬಿಲ್ಡಿಂಗ್ಸ್ಗಳು ಮತ್ತು ಸ್ಕೂಲ್ಸು, ಕ್ಲಾಸ್ ರೂಮ್ ಕಟ್ಸ್ಕೊಡ್ತೀವಿ. ಸೊ ಸುಮಾರು ಥರ ಹೆಲ್ಪ್ ಮಾಡಿಕೊಡ್ತೀವಿ ನಮ್ಮ MLC 09 ಅನ್ನೋದ್ರಿಂದ. ಸೊ ಎಲ್ಲ ಲೇಡೀಸ್ ಸರ್ಕಲಲ್ಲೂ ಇದೇ ಥರ ನಮ್ಮದು ಪ್ರಾಜೆಕ್ಟಲ್ಲಿ ಹೆಲ್ಪ್ ಮಾಡೋದೇ ನಮ್ಮದು ಒನ್ ಆಫ್ ದ ಇದು. ಸೊ ಅದರಲ್ಲಿ ಇವತ್ತಿನ ಕಾರ್ಯಕ್ರಮ ಫೈರ್ ಬ್ರಿಗೇಡ್ ಸ್ಟೇಷನಲ್ಲಿ ನಾವು ಕಾಂಪೌಂಡ್ ಪೂರ್ತಿ ರೀಪೇಂಟ್ ಮಾಡಿಸಿದ್ದೀವಿ, ಆರ್ಟ್ ವರ್ಕ್ ಮಾಡಿಸಿದ್ದೀವಿ. ಎಲ್ಲರೂ ಯಾರೇ ಮಕ್ಕಳು ಬರಲಿ ಅಥವಾ ಯಾವುದೇ ಪಬ್ಲಿಕ್ಸ್ ಬಂದರೂ ಅವರಿಗೆ ಇದನ್ನು ಅವೇರ್ನೆಸ್ ಮೂಡ್ಸೋಕ್ಕೆ ನೀವು ಇಲ್ಲಿ ಸ್ಟಿಕ್ಕರ್ಸ್ನ ನೋಡ್ಬೋದು. ಮತ್ತು ಆಚೆ ಕಡೆ ಫುಲ್ ಪೇಂಟು ಮತ್ತು ಆರ್ಟ್ ವರ್ಕ್ ಮಾಡಿಸಿರೋದು ಅಷ್ಟೇ. ಫುಲ್ ಫೈರ್ ಬಗ್ಗೆ ಅವೇರ್ನೆಸ್ ಮೂಡ್ಸೋದನ್ನೇ ನಾವು ಅಲ್ಲೂ ಕೂಡ ಹೇಳಿದ್ದೀವಿ ಅದೇನು ಅಂತ. ಸೊ ಎಲ್ಲ ಜನಗಳಿಗೆ ಈ ಪಿಕ್ಚರ್ ನೋಡ್ತಿದ್ದಂಗೆ ಅದು ಏನು, ಯಾಕೆ, ಏನು ಅನ್ನೋ ಅವೇರ್ನೆಸ್ ಮೂಡಬೇಕು. ಸೊ ಪೇಂಟ್ ಮಾಡಿಸಿ, ಇದು ಅಷ್ಟೇ, ಈ ಪೋರ್ಷನು ಪೇಂಟ್ ಮಾಡಿಸಿ, ಆ ಪೋರ್ಷನು ಪೇಂಟ್ ಮಾಡಿಸಿ ಎಲ್ಲ ಆರ್ಟ್ ವರ್ಕ್ ಮಾಡಿಸಿದ್ದೀವಿ. ಇವತ್ತೊಂದು ನಾವು ಮಾಡಿರೋದು ಕೆಲಸ ಇದೇನೆ. ಸೊ ಇದರಿಂದ ತುಂಬ ಜನಕ್ಕೆ ಬೆನಿಫಿಟ್ ಆಗುತ್ತೆ. ಆ್ಯಕ್ಚುಲಿ ಈ ಫೈರ್ ಮ್ಯಾನ್ಗಳು ಎಷ್ಟು ಅಂದರೆ ದೇ ಆರ್ ದ ರಿಯಲ್ ಹೀರೋಸ್. ಬಿಕಾಸ್ ನಾವೆಲ್ಲ ಎಲ್ಲ ಕಡೆ ಬೆಂಕಿ ಹತ್ಕೊಂಡ್ರೆ ಓಡ್ ಬಂದುಬಿಡ್ತೀವಿ ಆಚೆಗೆ, ನಮ್ಮ ಸೇಫ್ಟಿನ ನಾವು ನೋಡ್ತೀವಿ. ಬಟ್ ಅವರೆಲ್ಲ ಎಲ್ಲರೂ ಆಚೆಗೆ ಹೋದರೆ ಅವರು ಒಳಗಡೆ ಹೋಗ್ತಾರೆ. ದೇ ಆರ್ ದ ರಿಯಲ್ ಹೀರೋಸ್ ಹೇಳಬೇಕು ಅಂದರೆ. ಅವರು ಎಷ್ಟು ಪ್ರಾಣಿಗಳನ್ನ ರಕ್ಷಿಸಿದ್ದಾರೆ, ಹಿಂಗೆ ಒಳಗಡೆ ಹೋಗಿ ಮನುಷ್ಯರನ್ನ ಎಲ್ಲದರಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ. ಅವರ ಪ್ರಾಣನೂ ಲೆಕ್ಕಕ್ಕಿಡದೆ ಅವರು ರಕ್ಷಿಸ್ತಾರಲ್ಲ, ದೇ ಆರ್ ದ ರಿಯಲ್ ಹೀರೋಸ್ ಅಂತ ನಾನು ಹೇಳ್ತೀನಿ. ಸೊ ಅವರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಕಡೆಯಿಂದ ನಾವೇನು ಮಾಡ್ತೀವಿ ಅವ್ರಿಗೆ ಅನ್ನೋದು ಕೂಡ ಇಂಪಾರ್ಟೆಂಟು. ಬರೀ ಅವ್ರು ನಮ್ಗೆ ಏನು ಮಾಡಿದ್ರು ಅನ್ನೋದಕ್ಕಿಂತ ಆಮೇಲೆ ಆನ್ ಟೈಮ್ ರೀಚ್ ಆಗ್ತಾರೆ ಅವರು ಎಲ್ಲಾದರೂ, ಅದು ವೆರಿ ವೆರಿ ಇಂಪಾರ್ಟೆಂಟು. ಎಲ್ಲ ಸುಟ್ಟೋಗಿ ಎಲ್ಲ ಆದಮೇಲೆ ಹೋಗೋದು ಏನೂ ಇದಿಲ್ಲ. ಬಟ್ ಇವ್ರುಗಳು ಎಷ್ಟೇ ಟ್ರಾಫಿಕ್ ಇರಲಿ ಆ ಟ್ರಾಫಿಕ್ನ ಇದು ಮಾಡಿಕೊಂಡು ಆನ್ ಟೈಮಿಗೆ ರೀಚ್ ಆಗ್ತಾರೆ. ಸೊ ಇವ್ರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಅಳಿಲು ಸೇವೆ ಅಂತ ನಾನು